ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುರಾಕೆ ಟ್ರೇಡರ್ಸ್. ನಾನು ಇವತ್ತು ನನ್ನ ಬೈಕನ್ನು ಒಂದು ಬೇಸಿಕ್ ಚೆಕಪ್ಪಿಗೋಸ್ಕರ ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಬಂದಿರೋ ಪ್ಲೇಸು ಹೊಸಕೆರಳ್ಳಿ ಕ್ರಾಸ್ ಹತ್ರ ಇರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮುಂದೆ. ಯಾಕಪ್ಪ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮುಂದೆ ಹೋಗಿದ್ದೇನೆ ಅಂತ ನಿಮಗೆ ಅನ್ನಿಸ್ಬೋದು, ಯಾಕಂದರೆ ನನ್ನ ಗಾಡಿ ಒಳಗಡೆ ಇದೆ. ಈಗ ನನ್ನ ಗೆಳೆಯ ಅದನ್ನು ತಗೊಂಡು ಬರ್ತಾ ಇದ್ದಾನೆ ನೋಡಿ. ನಮ್ಮ ಮನೆ ಹತ್ರ ನಿಲ್ಸಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ ತಕ್ಷಣ ನನ್ನ ಗೆಳೆಯ ಅಲ್ಲೇ ವರ್ಕ್ ಮಾಡೋದು, ಹಾಗಾಗಿ ಅವನು ಗಾಡಿನ ಅಲ್ಲೇ ನಿಲ್ಸ್ಕೊಂಡಿದ್ದಾನೆ. ಈಗ ನಾನು ಅವನು ಇಬ್ಬರು ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಇದು ಆರ್ ನಗರದಲ್ಲಿರುವ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರು. ನಮ್ಮ ಗಾಡಿನ ಪ್ರತಿ ಸಲ ನಾವು ಇಲ್ಲೇ ಸರ್ವಿಸ್ ಮಾಡಿಸೋದು. ಎಲ್ಲರೂ ರೈಡಿಗೆ ಹೋಗೋಕ್ಕೆ ಮುಂಚೆ ಒಂದು ಬೇಸಿಕ್ ಚೆಕಪ್ ಮಾಡಿಸೋದು ನಮ್ಮದು ಅಭ್ಯಾಸ. ಹಾಗಾಗಿ ಬಂದು ಒಂದು ಚೆಕಪ್ ಮಾಡಿಸೋಣ ಅಂತ ಬಂದಿದ್ದೀವಿ. ನೆಕ್ಸ್ಟ್ ರೈಡ್ ನಾವು ಎಲ್ಲಿಗೆ ಪ್ಲ್ಯಾನ್ ಮಾಡ್ತೀವೋ ನಮಗೆ ಗೊತ್ತಿರಲ್ಲ, ಬಟ್ ಗಾಡಿ ಎನಿ ಟೈಮ್ ಕಂಡೀಷನ್ ಆಗಿರಲಿ ಅಂತ ನಾವು ಯಾವಾಗಲೂ ಚೆಕಪ್ ಮಾಡಿಸಿ ರೆಡಿ ಮಾಡಿ ಇಡ್ತಾ ಇರ್ತೀವಿ. ನೋಡಿ, ಈಗ ಎಲ್ಲ ಗಾಡಿ ಫುಲ್ಲು ಸರ್ವಿಸ್ ಆಗಿ ರೆಡಿಯಾಗಿ ನಿಂತಿದೆ. ನನ್ನ ಗಾಡಿನ ಸರ್ವಿಸ್ ಆದಮೇಲೆ ನೋಡಿದ್ರೆ ನನಗೆ ಭಾರಿ ಖುಷಿ ಆಯಿತು. ಈಗ ಗಾಡಿ ಫುಲ್ಲು ಕಂಡೀಷನ್ ಆಗಿದೆ, ಎಲ್ಲಿಗೆ ಬೇಕಾದರೂ ಹೋಗಿ ಬನ್ನಿ, ಲಡಾಖಿಗಾರು ಹೋಗಿ ಅಂತ ಹೇಳಿದ್ದಾರೆ. ನನಗೆ ಭಾರಿ ಖುಷಿ ಆಯಿತು. ಯಾಕಪ್ಪ ಅಂದರೆ ಗಾಡಿ ಎಷ್ಟು ಕಂಡೀಷನ್ ಆಗಿರುತ್ತೋ ನಮಗೆ ಅಷ್ಟೇ ಒಳ್ಳೆಯದು. ನೋಡಿ, 9814 ಕಿಲೋಮೀಟ್ರ್ ಓಡಿದೆ ನನ್ನ ಗಾಡಿ. ನೆಕ್ಸ್ಟು ಇದೆ ನನ್ನ ಗಾಡೀಲಿ ಕರ್ನಾಟಕ ಆಯಿತು, ತಮಿಳ್ನಾಡು ಆಯಿತು, ನೆಕ್ಸ್ಟು ಕೇರಳ ರೈಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೀದಾ ವಯನಾಡಿಗೆ ಹೋಗೋಣ ಅಂತ ಎಲ್ಲ ಫ್ರೆಂಡ್ಸು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನ್ನ ಗಾಡೀಲಿ ವಯನಾಡಿಗೆ ಒಂದು ರೈಡ್ ಹೋಗಿ ಬರ್ತೀವಿ. ಫೈನಲಿ ಎಲ್ಲ ಬಿಲ್ ಪೇ ಮಾಡಿ ಮತ್ತು ರಿಟರ್ನ್ ನಾನು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಂತ ಗಾಡಿ ತಗೊಂಡು ಬಂದು ನನ್ನ ಗಾಡಿನ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಭಾರಿ ಬೇಜಾರಾಗ್ತಾ ಇದೆ. ಬಟ್ ನನಗೆ ಏನು ಮಾಡೋ ಸ್ಥಿತಿಲಿಲ್ಲ. ನಮ್ಮ ಮನೆ ಹತ್ರ ಪಾರ್ಕಿಂಗ್ ಇಲ್ದಿರೋ ಕಾರಣ ನನಗೆ ಇಲ್ಲಿ ನಿಲ್ಲಿಸ್ಬೇಕು. ಇಲ್ಲೂ ಸೇಫ್ಟಿ ಇದೆ, ಏನೂ ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ಕಣ್ಣು ಮುಂದೆ ಇದ್ದರೆ ನನಗೆ ಭಾರಿ ಖುಷಿ ಆಗ್ತಿತ್ತು. ಅದೊಂದೇ ಭಾರಿ ಬೇಜಾರಾಗ್ತಾ ಇರೋದು. ನೋಡಿ, ಇಲ್ಲಿ ಬಿಲ್ ಇದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ದು. 811 ರೂಪಾಯಿ ಪೇ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.